ರಾಜಪ್ಪ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಒಂದ್ ಕಡೆ ಆರೋಪಿ ಪರ ಮಾತನಾಡಿದಂತಹ ಆಡಿಯೋ ಏನು ವೈರಲ್ ಆಗಿತ್ತು, ಆ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ್ಯಕಂತ್ಯಗಳಿಗೆ ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಸಚಿವ ಜಮೀರ್ ಅಹಮದ್ ಅವರು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಜಪ್ಪ. ಪ್ರಭು, ಖಂಡಿತ ಏನು ಸಚಿವ ಜಮೀರ್ ಅವರು ಈಗ ಇರ್ಲಾರ್ದೆ ಇರೋ ಬಿಟ್ಕೊಂಡ್ರು ಅನ್ನೋಂತಾಗಿರ್ತಕ್ಕಂಥದ್ದು, ಏನು ದಾರಿಲಿ ಹೋಗ್ತಕ್ಕಂಥ ಮಾರಿನ ಮನೆಗೆ ಕರ್ಕೊಂಡ್ರು ಅಂತಕ್ಕಂಥ ಮಾತು ಈಗ ಸಚಿವರ ಇದರಲ್ಲಿ ನಿಜ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಯಾರಿಗೋ ಸಹಾಯ ಮಾಡಲಕ್ಕೆ ಹೋಗಿ ಈ ರೀತಿ ಎಡವಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಚಿಕ್ಕಬಳ್ಳಾಪುರದಲ್ಲಿ ಪೆರೇಸಂದ್ರ ಏನಿದೆ, ಪೆರೇಸಂದ್ರ ಮೂಲದ ಒಬ್ಬ ರಾಮಕೃಷ್ಣ ಅಂತಕ್ಕಂಥವರು ಒಂದು ಜೋಳದ ವ್ಯಾಪಾರ ಮಾಡ್ಕೊಂಡಿದ್ರು. ಅವರು ಈ ಭಾಗದಲ್ಲಿ ಬೆಳೆದಂತಹ ಜೋಳವನ್ನ ಬೇರೆ ರಾಜ್ಯಗಳಲ್ಲಿ ಮಾರಾಟ ಮಾಡಿ ಬಂದಂತಹ ಹಣವನ್ನ ರೈತರಿಗೆ ಸೇರಿಸ್ತಾ ಇದ್ರು. ಇದೇ ರೀತಿ ಕೆಲಸ ಮಾಡ್ಕೊಂಡಿದ್ರು. ಈ ಬಾರಿ ಬೆಳೆದಂತಹ ಜೋಳವನ್ನ ತೆಲಂಗಾಣ ಮೂಲದ ಇಬ್ಬರು ಏನು ನಾಜೀರ್ ಮತ್ತೆ ಅಕ್ಬರ್ ಅಂತವರಿಗೆ ಮಾರಾಟ ಮಾಡಿದ್ರು. ಆ ಹಣವನ್ನು ಅವರು ವಾಪಸ್ ಏನು ಖರೀದಿ ಮಾಡಿದ್ರು, ಅದಕ್ಕೆ ತಕ್ಕಾದಾಗಿರ್ತಕ್ಕಂಥ ಹಣವನ್ನು ಇವತ್ತು ರಾಮಕೃಷ್ಣ ಅವರಿಗೆ ಕೊಟ್ಟಿಲ್ಲ. ಹಾಗಾಗಿ ಆ ಬಗ್ಗೆ ಒಂದು ಕೇಸನ್ನ ದಾಖಲೆ ಮಾಡ್ತಾರೆ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ. ಜಗದೀಶ್ ರೆಡ್ಡಿ ಅಂತಕ್ಕಂಥ PSI ಅವರು. ಅದಾದ ಬಳಿಕ ಏನು PSI ಅವರಿಗೆ ಜಮೀರ್ ಅಹಮದ್ ಅವರು ಕಾಲ್ ಮಾಡಿ ಇವ್ರು ನಮ್ಮವರಿದ್ದಾರೆ, ಇವರಿಗೆ ಸಹಾಯ ಮಾಡಿ ಅಂತೇಳಿ ಒಂದು ಮಾತು ಹೇಳಿದೆ. ಇವತ್ತು ಅವರಿಗೆ ಒಂದು ಮುಳುವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಒಬ್ಬ ಸಚಿವರಾಗಿದ್ದುಕೊಂಡು ರೈತರ ಪರ ನಿಂತ್ಕೊಂಡು ರೈತರ ಪರ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡ್ಬೇಕಾಗಿತ್ತು. ಆದ್ರೆ ಇವತ್ತು ರೈತರಿಗೆ ಎಡವಟ್ಟಾಗಿದೆ, ಅವರಿಗೆ ದುಡ್ಡು ಕೊಡ್ತಾ ಬಿಟ್ಬಿಟ್ಟು ಯಾರು ಮೋಸ ಮಾಡಿದ್ರು, ಯಾರು ಅವರ ವಿರುದ್ಧ ಇವತ್ತು ಹಣವನ್ನ ವಂಚನೆ ಮಾಡಿದ್ರು, ಅವ್ರನ್ನ ಸಪೋರ್ಟ್ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಇವತ್ತು ಸಚಿವರಿಗೆ ಎಲ್ಲೊಂದ್ ಕಡೆ ಮುಳುವಾಗಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಇವತ್ತು ಏನು ಖಾಸಗಿ ಕಾರ್ಯಕ್ರಮಕ್ಕೆ ಏನು ಒಂದು ಶಾದಿ ಮಹಲ್ಗೆ, ಚಿಕ್ಕಬಳ್ಳಾಪುರದ ಶಾದಿ ಮಹಲ್ಗೆ ಸಚಿವರು ಬಂದಿದ್ರು. ಆ ಸಂದರ್ಭದಲ್ಲಿ ಒಂದು ರಾಮಕೃಷ್ಣ ಅಂತಕ್ಕಂಥವರು ಗೆರವಾಕಿ ಅವ್ರಿಗೆ ಏನು ಕಣ್ಣೀರ್ ಹಾಕಿ ಎದುರುಗಡೆನೆ ಅವ್ರಿಗೆ ಹಿಗ್ಗಮುಗ್ಗ ತರಡ್ ತಕ್ಕೊಂಡಿದ್ದು ಇವತ್ತು ಎಲ್ಲೆಡೆ ಒಂದು ಸುದ್ದಿ ಆಗಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಸಚಿವ ಜಮೀರ್ ಅಹಮದ್ ಕೂಡ ಒಂದು ಪ್ರತಿಕ್ರಿಯೆನ ಕೊಟ್ರು. ನಾನು ಇದಕ್ಕೆ ನನ್ನ ಹತ್ರ ಸಚಿವನಾಗಿದ್ದೀನಿ, ನನ್ನ ಹತ್ರ ಸಾವಿರಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಹಾಗಾಗಿ ಯಾರೋ ಸಹಾಯ ಬಂದು ಕೇಳ್ಕೊಂಡ್ ಬಂದ್ರು, ಹಾಗಾಗಿ ನಾನು ಫೋನ್ ಮಾಡಿ ಹೇಳಿದ್ದೀನಿ. ಅದ್ ಬಿಟ್ರೆ ನಾನೇನೋ ಅವ್ರಿಗೆ ಸೆಟಲ್ಮೆಂಟ್ ಮಾಡಿ ಕುತ್ಕೊಂಡು ನ್ಯಾಯ ಪಂಚಾಯತಿ ಮಾಡಿ ಅಂತ ಹೇಳಿದ್ದೀನಿ, ಆದ್ರೆ ಅವ್ರನ್ನ ನಾನು ಬಿಟ್ ಕಳಿಸಿ ಅಂತ ಹೇಳಿಲ್ಲ. ಹಾಗಾಗಿ ಆ ಕಾನೂನು ರೀತಿಯಾಗಿ ಅವ್ರಿಗೆ ಏನ್ ಕ್ರಮ ಕೈಗೊಳ್ಬೇಕು ಅದನ್ನ ಕ್ರಮ ಕೈಗೊಳ್ಳಕ್ಕೆ PSI ಅವರಿಗೆ ಸೂಚಿಸ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ನಾಳೆ ಅವ್ರನ್ನ ಅಕ್ಬರ್ ಅವ್ರನ್ನ ಕೂಡ ಕರೆದು ಮಾತಾಡ್ತೀನಿ, ಜೊತೆಗೆ ಅವ್ರ ಕಾಸು ಏನ್ ಕೊಡ್ಬೇಕಾಗಿದೆ ಆ ಹಣವನ್ನು ಕೂಡ ನಾವು ಅವರಿಗೆ ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ನಯವಾಗಿ ಅದನ್ನ ಜಾರ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಇಷ್ಟೆಲ್ಲ ಅಡ್ವರ್ಟ್ ಮಾಡ್ಕೊಡ್ತಕ್ಕಂಥ ಸಚಿವರು ಈ ಸಹಾಯ ಮಾಡ್ಬೇಕಾದ್ರೆ ಏನು ಯಾರು ಅವ್ರ ಬ್ಯಾಕ್ ಗ್ರೌಂಡ್ ಏನಂತ ಕೇಳ್ಕೊಂಡು ಅವ್ರಿಗೆ ಸಹಾಯ ಮಾಡ್ಬೇಕಾಗಿತ್ತು. ಆದ್ರೆ ಈ ರೀತಿ ವಂಚಕರಿಗೆ ಸಹಾಯ ಮಾಡತಕ್ಕಂಥದ್ದು ಇವತ್ತು ರೈತರಲ್ಲಿ ಕೂಡ ಆಕ್ರೋಶವನ್ನು ಕೆರಳಿಸಿರ್ತಕ್ಕಂಥದ್ದು. ಈ ಭಾಗದ ಜೋಳ ಬೆಳೆಗಾರರು ಏನಿದ್ರೆ ಅವರು ಕೂಡ ಇವತ್ತು ಸಚಿವರಿಗೆ ಗೆರವಕ್ಕಿ ಅಲ್ಲಿ ಬೀದಿಯಲ್ಲಿ ಕೂತ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ವ್ಯವಸ್ಥೆ ಸಹ ನಿರ್ಮಾಣ ಆಗ್ತಾ ಇರಲಿಲ್ಲ. ಇಂತಹ ಎಡವಟನ್ನು ಇವತ್ತು ಸಚಿವ ಜಮೀರ್ ಅಹಮದ್ ಮಾಡ್ಕೊಂಡಿರ್ತಕ್ಕಂಥದ್ದು. ನಾಳೆ ಬೆಳವಣಿಗೆಯಲ್ಲಿ ಅಕ್ಬರ್ನ ಕರೆದು ನ್ಯಾಯ ಪಂಚಾಯತಿ ಮಾಡಿ ಅವರಿಗೆ ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಅದ್ರ ಏನ್ ಮಾಡ್ತಾ ಇರ್ತಕ್ಕಂಥ ನಾವು ಕಾನೂನು ಬೇಕಾಗಿರ್ತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ರಾಜಪ್ಪ.